ನರೇಗಾ ಯೋಜನೆಯ ದಿನಗೂಲಿ ಹೆಸರಿನಲ್ಲಿ ಗೋಲ್ಮಾಲ್ ಅನ್ನ ಮಾಡಲಾಗಿದೆ. ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಗಂಡು ಹೆಣ್ಣಾದಂತಹ ಕಥೆ ಇದು. ನರೇಗಾ ಯೋಜನೆಯ ಅಡಿಯಲ್ಲಿ ದಿನಗೂಲಿ ಹೆಸರಲ್ಲಿ ಈ ರೀತಿನೂ ಕೂಡ ಗೋಲ್ಮಾಲ್ ಮಾಡ್ತಾರಾ ಅನ್ನೋದಕ್ಕೆ ಇದು ಈ ಒಂದು ಘಟನೆ ಉದಾಹರಣೆ ಅಂತ ಹೇಳ್ಬೋದು. ಮಹಿಳೆಯರಂತೆ ಸೀರೆ ಉಟ್ಟು ಫೋಟೋಸ್ಗೆ ಪೋಸ್ ನೀಡಿದ್ದಾರೆ. ಯಾದಗಿರಿ ತಾಲೂಕಿನ ಮಲ್ಹಾರ್ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಫೇಕ್ ಫೋಟೋ ನೀಡಿ ಬಿಲ್ ಹಾಕಿದ್ದಾರೆ ಪಂಚಾಯಿತಿಯ ಪಿಡಿಒ. ಅಂದ್ರೆ ಪುರುಷರಿಗೆ ಸೀರೆಯನ್ನ ತೊಡಿಸಿ ಫೋಟೋವನ್ನ ಪಂಚಾಯಿತಿಯ ಅಧಿಕಾರಿಗಳು ಎಂಎಂಎಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆ ಸದಸ್ಯರು ಕೂಡ ಸಾಥ್ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪೂಜಾರಿ ಹೊಲದ ಬಳಿ ಹೂಳೆತ್ತುವಂತಹ ಕಾಮಗಾರಿಯಲ್ಲಿ ಈ ಒಂದು ಕೆಲಸದಲ್ಲಿಯೂ ಕೂಡ ಫೇಕ್ ಬಿಲ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ನಂತರ ನಕಲಿ ಫೋಟೋವನ್ನ ಸೃಷ್ಟಿಸಿ ಬಿಲ್ ಎತ್ತುವಂತಹ ಭ್ರಷ್ಟ ಅಧಿಕಾರಿಗಳ ಕೆಲಸ ಇದು. ಕೂಲಿ ಕೆಲಸ ಇಲ್ಲ ಅಂತ ಹೇಳಿ ಕಾರ್ಮಿಕ ಮಹಿಳೆಯರು ನೋಡಿದ್ರೆ ಒಂದು ಕಡೆ ಗೂಳೆ ಹೋಗ್ತಾ ಇದ್ದಾರೆ. ಆದ್ರೆ ಮಹಿಳೆಯರಿಗೆ ಕೂಲಿಯನ್ನ ನೀಡದೆ ಗಂಡಸರಿಗೆ ಸೀರೆಯನ್ನ ತೊಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಇನ್ನು ಸರ್ಕಾರದ ಹಣ ದುರ್ಬಳಕೆ ಮಾಡೋದಕ್ಕೆ ಗಂಡು ಹೆಣ್ಣಾದಂತಹ ಕತೆ ಇದು. ಅಂದ್ರೆ ನರೇಗಾ ಯೋಜನೆಯ ದಿನಗೂಲಿ ಹೆಸರಿನಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಏನು? ಫೇಕ್ ಫೋಟೋ ನೀಡೋದಕ್ಕೆ ಪಿಡಿಒ ಪಂಚಾಯಿತಿನೇ ಬಿಲ್ ಎತ್ತಿದ್ದಾರೆ ಅಂತ ಹೇಳಿದ್ರೆ ಈ ಕುರಿತ ಡೀಟೇಲ್ಸ್ ಏನಿದೆ? ಹೌದು ದಿವ್ಯದಾಸ್, ಏನು ರಾಜ್ಯದಲ್ಲಿಯೇ ಒಂದು ಹಿಂದುಳಿದಂತ ಮತ್ತು ಅತಿ ಹೆಚ್ಚು ಗುಳೆ ಹೋಗುವಂತ ಜಿಲ್ಲೆ ಅಂತಂದ್ರೆ ಅದು ಯಾದಗಿರಿ. ಆದ್ರೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಏನು ಒಂದು ಕಾರ್ಮಿಕರಿಗೆ ಈಗ ಏನೋ ಒಂದು ಗ್ರಾಮ ಪಂಚಾಯತಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಏನು ನರೇಗಾ ಯೋಜನೆ ಅಡಿ ಏನು ದಿನಗೂಲಿ ಕೆಲಸ ಕೊಡ್ತಾರೆ. ಆದ್ರೆ ಆ ಕೆಲಸದಲ್ಲಿಯೂ ಕೂಡ ಅಧಿಕಾರಿಗಳು ಏನೋ ಒಂದು ಹಣ ದುರ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈಗ ಒಂದು ಅಂದ್ರೆ ಗಂಡು ಮಕ್ಕಳಿಗೂ ಕೂಡ ಸೀರೆಯನ್ನು ಉಡಿಸಿ ಹೆಣ್ಣು ಮಕ್ಕಳಿಗೂ ಕೂಡ ಕೆಲಸಕ್ಕೆ ಹೆಚ್ಚಿದ್ದೇವೆ ಅನ್ನೋ ಒಂದು ರೀತಿಯಲ್ಲಿ ಈಗ ಫೇಕ್ ಬಿಲ್ ಗಳನ್ನ ಮಾಡಿಕೊಂಡು ಈಗ ಏನು ಒಂದು ಹಣ ಲಪಟಾಯಿಸಿರುವಂತಹ ಪ್ರಕರಣಗಳು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಯಾದಗಿರಿ ತಾಲೂಕಿನ ಏನು ಒಂದು ಮಲ್ಲಾರ ಗ್ರಾಮ ಪಂಚಾಯತಿಯ ಈ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಕೆರೆ ಹೂಳೆತ್ತುವ ಸಂದರ್ಭದಲ್ಲಿ ಏನೋ ಒಂದು ಮಹಿಳೆಯರಿಗೂ ಕೆಲಸ ಕೊಡಬೇಕು ಮತ್ತು ಪುರುಷರಿಗೂ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಏನೋ ಒಂದು ಅಂದ್ರೆ ನರೇಗಾ ಯೋಜನೆಯ ಒಂದು ನಿಯಮ ಇದೆ. ಈ ನಿಯಮದಂತೆ ಈಗ ಮಹಿಳೆಯರನ್ನ ಕೆಲಸಕ್ಕೆ ಹಚ್ಚದೆ ಅಲ್ಲಿ ಕೇವಲ ಒಂದು ಪುರುಷರಿಗೆ ಅಂದ್ರೆ ಕೆಲಸಕ್ಕೆ ಹಚ್ಚಿ ಅವರಿಗೆ ಒಂದು ಸೀರೆ ಉಡಿಸುವ ಮೂಲಕ ಈಗ ಫೋಟೋಗಾಗಿ ಒಂದು ಪೋಸ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಈ ಫೋಟೋಗೆ ಪೋಸ್ ಕೊಟ್ಟಂತ ಫೋಟೋ ಹಾಗೂ ಫೋಟೋಗಳನ್ನೇ GPS ಮೂಲಕ ಒಂದು ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಈಗ ಬಿಲ್ ಅನ್ನ ಪಡೆದುಕೊಂಡಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಇದು ಜಿಲ್ಲೆಯಲ್ಲಿ ಕೂಡ ಹಲವು ಗ್ರಾಮ ಪಂಚಾಯತಿಗಳಲ್ಲಿ ಇದೇ ರೀತಿಯಾಗಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಬಡ ಕೂಲಿಕಾರರಿಗೆ ಏನು ಒಂದು ಕೆಲಸವನ್ನ ಕೊಡದೆ ಇರುವಂತ ಹಿನ್ನೆಲೆಯಲ್ಲಿ ಕೂಲಿಕಾರರು ಕೂಡ ಈಗ ಗುಳೆ ಹೋಗುವಂತಹ ಸಂದರ್ಭ ಕೂಡ ಹೆಚ್ಚಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ನಡೆದಿರುವಂತಹ ಪ್ರಕರಣವನ್ನು ಈಗ ಜಿಲ್ಲಾಡಳಿತ ಕೂಡ ಮತ್ತು ಜಿಲ್ಲಾ ಪಂಚಾಯತ್ ಕೂಡ ಗಂಭೀರವಾಗಿ ತೆಗೆದುಕೊಂಡು ಈಗ ಇದರ ತನಿಖೆಗೆ ಕೂಡ ಮುಂದುವರಿಸಿರುವಂತದ್ದು. ದಿವ್ಯದಾಸ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.